ಸೊ ಈ ಪ್ರಕರಣ ಯಾವ ಸ್ವರೂಪವನ್ನ ಪಡ್ಕೊಳ್ತಾ ಇದೆ ಅರ್ಥ ಆಗ್ತಿಲ್ಲ. ರಾಜಕೀಯ ಮಿಶ್ರಣ ಆಗಿ ಇದನ್ನ ಓರೆಗೆ ಹಚ್ಚುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ ಗೊತ್ತಿಲ್ಲ. ಈಗ ಸಿಎಂ ಡಿಸಿಎಂ ಹೆಸರನ್ನ ಹೇಳುವಂತೆ ಒತ್ತಡವನ್ನ ಹೇರ್ತಾ ಇದ್ದಾರೆ. ಇಲ್ಲ ಅಂದ್ರೆ ಬಂಧಿಸ್ತೀನಿ ಅಂತ ದೂರನ್ನ ಈಗ ಕಲ್ಲೇಶ್ ಅವರು ನೀಡಿದ್ರು. ಹಾಗಾದ್ರೆ ಕಲ್ಲೇಶ್ ಮೇಲೆ ಇರುವಂತ ಆರೋಪ ಏನು? ಸೊ ಕಲ್ಲೇಶ್ ವಿರುದ್ಧ ಇರುವ ಆರೋಪ ಏನ್ ಗೊತ್ತಾ? ಕಲ್ಲೇಶ್ ಕೆಲವೊಂದು ದಾಖಲೆಗಳನ್ನ ತಿದ್ದಿರೋದು, ಮೋಸ ಮಾಡಿರೋದ್ರ ಬಗ್ಗೆ ಅನುಮಾನ ಉಂಟಾಗಿದೆ. ಕಲ್ಲೇಶ್ ಹಣ ವರ್ಗಾವಣೆ ಬಗ್ಗೆ ಮಾಹಿತಿ ಇತ್ತು. ಕಲ್ಲೇಶ್ ಕೂಡ ಈ ಅಕ್ರಮ ಪ್ರಕರಣದಲ್ಲಿ ಕೈ ಜೋಡಿಸಿದ್ದಾರೆ ಅನುಮಾನ ಇಡಿ ಅಧಿಕಾರಿಗಳಿಗೆ ಇದ್ದ ಹಿನ್ನೆಲೆಯಲ್ಲಿ ವಿಚಾರಣೆಯನ್ನ ನಡೆಸಿದ್ದಾರೆ. ಇನ್ನು ಕಲ್ಲೇಶ್ ವಿರುದ್ಧ ಇರುವ ಆರೋಪಗಳೇನು ಅನ್ನುವಂಥದ್ದರ ಡೀಟೇಲ್ಸ್ ಇಲ್ಲಿದೆ ನೋಡಿ. ಏನಿದೆ? ಕಲ್ಲೇಶ್ ವಿರುದ್ಧ ಇರುವಂತ ಆರೋಪಗಳು ಈ ರೀತಿಯಾಗಿದೆ. SC/ST ನಿಗಮಕ್ಕೆ ಬರಬೇಕಾಗಿದ್ದ ಬಡ್ಡಿ ಹಣದ ವಿಷಯವನ್ನ ಮರೆಮಾಚಿದ್ದು. ಯಾಕೆ ಮರೆಮಾಚಬೇಕಾಗಿತ್ತು? 60,83,000 ಬಡ್ಡಿ ಹಣಕ್ಕೆ ಸೂಕ್ತ ದಾಖಲೆಯನ್ನ ನೀಡದೇ ಇರೋದು ಹುಳುಕಿಲ್ಲಿದೆ. ಆದರೆ ಆರೋಪ ಮಾಡ್ತಾ ಇರೋದು ಇಡಿ ಮೇಲೆ. ವಿದ್ಯಾರ್ಥಿ ನಿಲಯದ ಅಗತ್ಯ ಸಾಮಗ್ರಿಗಳ ಬೇಡಿಕೆ ಇಲ್ಲದೆ ಖರೀದಿಸಿದ್ದು. ಯಾಕೆ ಖರೀದಿ ಮಾಡಿದ್ರು? ಎಷ್ಟು ಬರಬೇಕಾಗಿತ್ತು ಅದಕ್ಕೆ? ಸಾಮಗ್ರಿಗಳ ಖರೀದಿ ಟೆಂಡರ್ನಲ್ಲಿ ಲೋಪ ಮಾಡಿದ್ದು. SC/ST ಹಣ ಸಮರ್ಪಕವಾಗಿ ಬಳಕೆ ಮಾಡದಿದ್ದಿದ್ದು. SSLC ಮಕ್ಕಳಿಗೆ ಗುಣಾತ್ಮಕ ತರಬೇತಿಯನ್ನು ನೀಡದೇ ಇರೋದು. ಪಾಪ ವಿದ್ಯಾರ್ಥಿಗಳು. 75%ಗಿಂತಲೂ ಕೂಡ ಕಡಿಮೆ ಫಲಿತಾಂಶ ಬಂದ ವಸತಿ ಶಾಲೆಯ ಬಗ್ಗೆ ನಿಗಾ ವಹಿಸಲೇ ಇಲ್ಲ. 75%ಗಿಂತ ಕಡಿಮೆ ಬಂದರೂ ಕೂಡ ಯಾಕೆ? ಬರೋದೆಲ್ಲ ಬರ್ತಾ ಇರುತ್ತೆ, ಹೋಗೋದೆಲ್ಲ ಹೋಗ್ತಾ ಇರುತ್ತೆ, ಇಸ್ಕೊಳ್ಳೋದೆಲ್ಲ ಇಸ್ಕೊಳ್ತಾ ಇರ್ತಾರೆ. ಅದರ ಮೇಲೆ ಯಾಕೆ ಟೆನ್ಷನ್ ಮಾಡ್ಕೊಳ್ಬೇಕು? ಬಟ್ ಈಗ ಕಲ್ಲೇಶ್ ಅವರ ವಿರುದ್ಧ ಇವೆಲ್ಲ ಆರೋಪಗಳು ಕೇಳಿ ಬಂದಿದೆ. ಹಲವು ಕಡೆಗಳಲ್ಲಿ ಇದೇ ರೀತಿಯಾದಂಥ ಸಮಸ್ಯೆಗಳಿದೆ. ಹಾಗಾಗಿನೇ ಕೆಲವು ಕಡೆಗಳಲ್ಲಿ ಯಾರು ತಲೆನೂ ಕೆಡಿಸ್ಕೊಳ್ಳೋದಿಲ್ಲ. ಪಾಪ ವಿದ್ಯಾರ್ಥಿಗಳು ಬರ್ತಾರೆ, ಅವ್ರ ಪಾಡಿಗೆ ಹೋಗ್ತಾರೆ. ಸರ್ಕಾರ ಎಲ್ಲ ಕೊಟ್ಟಿದ್ದೀವಿ ಅಂತಾರೆ. ಅವರಿಗೆ ತಲುಪೋದೇ ಇಲ್ಲ ವಿದ್ಯಾರ್ಥಿಗಳಿಗೆ. ಯಾಕೆ ಅಂತಂದರೆ ಮಧ್ಯಭಾಗಗಳಲ್ಲೆಲ್ಲ ಹೀಗೆ ಆಗೋದು. ಅಮಾನತ್ತಾಗಿದ್ದ ಅಧಿಕಾರಿಯ ಮಾತನ್ನ ಕೇಳಿ ತಪ್ಪು ಮಾಡಿದ್ರ ಮುಖ್ಯಮಂತ್ರಿಗಳು? ಇಡಿ ವಿರುದ್ಧ ವಾಲ್ಮೀಕಿ ನಿಗಮದ ಮಾಜಿ ನಿರ್ದೇಶಕ ಕಲ್ಲೇಶ್ ದೂರು ವಿಚಾರ ಏನಿದೆ. ಕಳಂಕಿತ ಅಧಿಕಾರಿಯ ಮಾತನ್ನ ಕೇಳಿ ನಿನ್ನೆ ಪ್ರತಿಭಟನೆ ಎಲ್ಲ ಮಾಡಿದ್ರು. ಬಟ್ ಇವತ್ತು ದಾರಿ ತಪ್ಪಿಸಿದ್ರ ಅಧಿಕಾರಿಗಳು ಅನ್ನುವಂಥ ಪ್ರಶ್ನೆ ಮೂಡುತ್ತೆ. ಅಧಿಕಾರಿಯ ಮಾತನ್ನ ನಂಬಿ ಇಡಿ ವಿರುದ್ಧ ಯುದ್ಧವನ್ನ ಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ಸಾರಿದ್ರ ಅಥವಾ ಉಪಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ಸಾರಿದ್ರ? ಸೊ ಸಿಎಂ ಸಿದ್ದರಾಮಯ್ಯನವರ ದಾರಿ ತಪ್ಪಿಸುವಂತ ಕೆಲಸವನ್ನ ಅಧಿಕಾರಿಗಳು ಮಾಡಿದ್ದಾರೆ. ಅಮಾನತ್ತಾಗಿರುವಂಥ ಒಬ್ಬ ಅಧಿಕಾರಿಯ ಮಾತನ್ನ ಕೇಳಿ ಈ ಮಟ್ಟಕ್ಕೆ ಸರ್ಕಾರ ಹೋಗಿ ಪ್ರತಿಭಟನೆಯನ್ನ ಮಾಡಿದ್ಯಾಕೆ? ಅಧಿಕಾರಿಗಳೇನಾದರೂ ದಾರಿ ತಪ್ಪಿಸಿದ್ರ ಇವ್ರನ್ನ? ಇಷ್ಟೆಲ್ಲ ಆರೋಪಗಳಿದೆ. ಒಂದು ಆರೋಪ ಇದ್ರೆ ಬೇರೆ, ಅವ್ರೇನು ತಪ್ಪೇ ಮಾಡಿಲ್ಲ, ಅವ್ರ ಮೇಲೆ ಯಾವುದೇ ಆರೋಪಗಳಿಲ್ಲ, ಆದರೂ ಕೂಡ ಕರ್ಕೊಂಡು ಹೋಗಿ ವಿಚಾರಣೆ ಮಾಡಿದಾರೆ ಅನ್ನೋದು ಬೇರೆ. ಬಟ್ ಅವ್ರ ಮೇಲೆ ಬರ್ತಾ ಇರುವಂಥದ್ದು ಕಳಂಕಿತವಾಗಿರುವಂಥ ಆರೋಪಗಳು ಏನು ಸಣ್ಣ ಪುಟ್ಟದಲ್ಲ. ಬಡ್ಡಿ ಹಣ ಎಲ್ಲಿ ಹೋಯ್ತು? ಅದನ್ನ ಯಾಕೆ ಮರೆಮಾಚಿದ್ರು? ಅಲ್ಲಿ ವಿದ್ಯಾರ್ಥಿ ನಿಲಯಕ್ಕೆ ಬೇಕಾಗಿರುವಂಥ ಅಗತ್ಯ ವಸ್ತುಗಳನ್ನು ಬೇಕೇ ಇಲ್ಲ ಅಂಥವನ್ನೆಲ್ಲ ಯಾಕೆ ಖರೀದಿ ಮಾಡಿದ್ದಾರೆ? ಇವೆಲ್ಲವೂ ಕೂಡ ಇದ್ದಾಗಲೂ ಕೂಡ ಹೇಗೆ ಕಳಂಕಿತ ಅಧಿಕಾರಿಯನ್ನು ಮಾತನ್ನು ನಂಬಿಕೊಂಡು ಪ್ರತಿಭಟನೆ ಮಾಡಿದ್ರು ಗೊತ್ತಿಲ್ಲ.